ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಅಂದರೆ ಹಿಟ್ಟು ಕಲಸೋಕ್ಕೆ. ಓಕೆನಾ? ಆ ಹಿಟ್ಟಿಗೆ ಒಂದು ಬಟ್ಲಾಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋತೀನಿ ಅಂದರೂ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಲ್ಲ. ಬೇಕಾದರೆ ಅದೇ ಥರದ್ದು ಅದು ಅಕ್ಕಿ ಹಿಟ್ಟು ಹಾಕಿ ಹೇಗೆ ಮಾಡೋದು ಅನ್ನೋ ರೆಸಿಪಿನೂ ಒಂದು ಮಾಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಚಿಟಿಕೆ ಜೀರಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಫಸ್ಟ್ ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಇವಾಗ ಅದು ಗಂಟೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಕಲಿಸ್ಕೊಂಡು ಆದ ನಂತರ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಒಳ್ಳೆ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ನೋಡಿ, ಈ ಹದ ಬೇಕು. ತುಂಬ ತೆಳುವಾಗಿ ಕಳಿಸ್ಕೊಬಿಡಿ, ತುಂಬ ಗಟ್ಟಿಯಾಗೂ ಕಳಿಸ್ಕೊಬಿಡಿ. ಒಂದು ಮೀಡಿಯಮ್ ಆಗಿರಬೇಕು. ನೋಡಿ, ನಾವು ಈ ಥರ ಮೇಲಿಂದ ಹಿಂಗೆ ಬಿಡ್ತಾಯಿದ್ರೆ ಈ ಥರ ಬರಬೇಕು ಸ್ವಲ್ಪ. ಅದಾದ ನಂತರ ನಾನು ಇಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ, ಒಂದೇ ಬಾಳೆಕಾಯಿ. ಅದನ್ನು ಕಟ್ ಮಾಡಿಕೊಂಡು ಅದರದ್ದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ತೆಗೆದುಕೊಳ್ಳಿ. ಇದು ಸ್ವಲ್ಪ ಅಂಟಿರುತ್ತೆ. ನೀವು ಸ್ವಲ್ಪ ನೀರು ಹೆಚ್ಕೊಂಡು ತಗೋಬೋದು. ತುಂಬ ಜಾಸ್ತಿ ಮಾಡೋರಾದರೆ ನೀರು ಹೆಚ್ಕೊಂಡು ಇದು ಮಾಡ್ಬೋದು. ಬಟ್ ಇಲ್ಲಿ ನಾನು ಒಂದೇ ಇರೋದ್ರಿಂದ ನಾನೇನು ಜಾಸ್ತಿ ನೀರು ಹೆಚ್ಕೊಂಡಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಅದರದ್ದು ಸಿಪ್ಪೆ ಮೇಲ್ಗಡೆದೆಲ್ಲ ಲೇಯರ್ಸ್ ಎಲ್ಲ ತೆಗೆದಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮಗೆ ಕೈ ಬರುತ್ತೆ ಮತ್ತು ಅಂಟು ಬರುತ್ತೆ, ಚೆನ್ನಾಗಿರೋದಿಲ್ಲ. ಈ ಥರ ಎಲ್ಲನೂ ನೀಟಾಗಿ ಅದನ್ನೆಲ್ಲ ತೆಗೆದು ಹಾಕಿದ್ಮೇಲೆ ಅದನ್ನ ನೀಟಾಗಿ ಒಂದು ತೊಳೆದುಕೊಂಡು ಇದು ಸಣ್ಣಕ್ಕೆ, ನಿಮಗೆ ತುಂಬ ದಪ್ಪ ಬೇಕು ಅಂದರೆ ದಪ್ಪ ತೊಗೊಳ್ಳಿ, ಲೇಯರಾಗಿ. ಎಲ್ಲ ಸ್ಮಾಲಾಗಿ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ತೆಳುವಾಗಿದ್ರೇ ಸರಿ, ತುಂಬ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಎಣ್ಣೆಯಲ್ಲಿ ಬೇಯೋದಿಲ್ಲ ಜಾಸ್ತಿ. ಅದರಿಂದ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನೊಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಏನನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ನೀರಿಗೆ ಹಾಕಿ ನೆನೆ ಹಾಕಿರ್ತಿದ್ದೀನಿ. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ನಾನು ಅದಕ್ಕೆ ಎಣ್ಣೆ ಬಿಟ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಎಣ್ಣೆ. ಯೂಶ್ವಲಿ ಗೊತ್ತಲ್ಲ ನಿಮಗೆ, ಬಜ್ಜಿ ಬೇಯಿಸೋಕ್ಕೆ ಎಷ್ಟೆಲ್ಲ ಎಣ್ಣೆ ಬೇಕು ಅಂತ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ಎಣ್ಣೆ ಕಾಯ್ದಿದೆ. ನಾನಿವಾಗ ಒಂದೊಂದೇ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ. ನೀವು ಸ್ವಲ್ಪ ಎಣ್ಣೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಿ. ಯಾಕಂದರೆ ನಿಮಗೆ ಹಾಕೋ ಅಷ್ಟರೊಳಗೆ ಆಲ್ರೆಡಿ ಅದು ಸೀದೋಗಿರುತ್ತೆ. ಸೊ ಬಾಳೆಕಾಯಿ ಬೆಂದಿರಲ್ಲ. ಅದರಿಂದ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಫುಲ್ಲು ನೀವು ಎಷ್ಟು ಹಾಕಬೇಕು ಎಣ್ಣೆಗೆ, ಎಷ್ಟು ಎಣ್ಣೆ ಹಿಡಿಯುತ್ತೋ ಅಷ್ಟು ಎಣ್ಣೆಗೆಲ್ಲ ಬಾಳೆಕಾಯಿನ ಹಿಟ್ಟಲ್ಲಿ ಹೆಜ್ಜೆ ಹಾಕಿ. ಸೊ ಈ ಥರ ನಿಧಾನವಾಗಿ ಎಲ್ಲನೂ ಹಾಕಾದ್ಮೇಲೆ ಆಮೇಲೆ ನೀವು ಐ ಫ್ಲೇಮ್ ಮಾಡ್ಕೋಬೇಕು. ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ನೀವು ಫಸ್ಟೇ ಐ ಫ್ಲೇಮಲ್ಲಿ ಬೇಯಿಸ್ತೀನಿ ಅಂತಂದರೆ ಎಲ್ಲ ಸೀದೋಗುತ್ತೆ ಮತ್ತು ಬಾಳೆಕಾಯಿ ಬೆಂದಿರೋದಿಲ್ಲ. ಅದರಿಂದ ಮೀಡಿಯಮ್ ಅಲ್ಲಿ ಇಟ್ಕೊಂಡು, ಮೀಡಿಯಮ್ ಊರಿಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಇವಾಗ ನೋಡಿ ಬೆಂದಿದೆ. ನಾನು ಅದನ್ನು ತಿರುವು ಹಾಕ್ತಾಯಿದ್ದೀನಿ. ಇವಾಗ ನಿಧಾನವಾಗಿ ಇದೇ ಥರ ತಿರುವುದು ಹಾಕ್ತಾಯಿರಿ. ಹಾಕಿದ ತಕ್ಷಣ ತಿರುವು ಹಾಕಬೇಡಿ, ಸ್ವಲ್ಪ ಬೇಯಬೇಕು. ಅದು ಬೆಂದ ಆದಮೇಲೆ ನೀವು ತಿರುವು ಹಾಕಿ. ನೋಡಿ, ಈ ಥರ ಬೇಯ್ತಾ ಇದೆ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಆ ಥರ ಬಂದಮೇಲೆ ನೀವು ತಿರುವಾಗ್ತಾಯಿರಿ. ಒಂದೊಂದೇ ತೆಗ್ದು ತಿರುವಾಗ್ತಾರೆ. ನೋಡಿ, ಈ ಥರ ನಾನು ತಿರುಗಾಕ್ತಾ ಇದ್ದೀನಲ್ಲ, ಆ ಥರ ತಿರುವಾಗ್ತಾನೆ ಬನ್ನಿ. ಅಂದರೆ ನೀವು ಹಾಗೆ ಬಿಟ್ಬಿಟ್ಟು ಸುಮ್ಮನಾಗಬೇಡಿ, ತಿರುವಾಗ್ತಾ ಇರಬೇಕು. ಯಾಕಂದರೆ ಬಾಳೆಕಾಯಿ ಎರಡೂ ಕಡೆಯೂ ಬೇಯಬೇಕು. ಅದರಿಂದ ನೀವು ತಿರುವಾಗ್ತಾಯಿರಿ. ನೋಡಿ ಯಾವ ಥರ ಆಗಿದೆ ನೋಡಿ. ಆಲ್ರೆಡಿ ನಾನು ಅದನ್ನು ತಿರುವಾಕಿರಲಿಲ್ಲ, ಆಲ್ರೆಡಿ ಅಲ್ಲಿ ಸೀದೋಗ್ತಾ ಇದೆ ನೋಡಿ, ಅದಕ್ಕೋಸ್ಕರನೇ. ಸೊ ನಾವು ಇದನ್ನು ತಿರುವಾಗ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸೀದೋದ್ರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಯಾವ ಥರ ಕಾಣಿಸ್ತಿದೆ, ನಿಮಗೆ ಗೊತ್ತಾಗ್ತಿದೆ ಆಲ್ರೆಡಿ ಬೇಯ್ತಾ ಬಂದಿದೆ. ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಬೇಯಬೇಕು. ಹಿಟ್ಟು ಬೆಂದಿರುತ್ತೆ ಮತ್ತು ಒಳಗಡೆ ಇರೋ ಬಾಳೆಕಾಯು ಸಹ ಚೆನ್ನಾಗಿ ಬೆಂದಿರುತ್ತೆ. ನಾನಿವಾಗ ಇದನ್ನು ಎತ್ಕೋತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಈಗ ನೋಡಿ, ತುಂಬ ಸೀದೋಗ್ಬಿಡುತ್ತೆ. ಆಮೇಲೆ ನಾವು ಇನ್ನೂ ಜಾಸ್ತಿ ಬೇಯಿಸ್ತೀನಿ ಅಂತ ಹೋದರೆ, ಸೊ ನಾವು ಜಾಸ್ತಿ ಬೇಯಿಸೋದು ಬೇಡ. ಇವಾಗ ಇಷ್ಟೇ ಸಾಕು, ತುಂಬ ಅತಿಯಾಗಿ ಬೇಯಿಸೋದು ಬೇಡ. ಯಾಕಂದರೆ ಅದು ಕರಿ ಅಂದರೆ ಇದಾಗ್ಬಿಡುತ್ತೆ ಅಂತಪ್ಪ, ಸೀದೋಗ್ಬಿಡುತ್ತೆ. ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಮಧ್ಯದಲ್ಲಿ. ಸೊ ಅದಕ್ಕೆ ಇದಾಯಿತು.
ಸೊ ಅದು ಸೀದೋಗ್ಬಿಡುತ್ತೆ. ಅದರಿಂದ ಸೀದೋದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಮತ್ತು ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾ. ಅದರಿಂದ ಒಂದು ಮೀಡಿಯಮ್ ಆಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಎಲ್ಲನೂ ತೆಗೆದಿದ್ದೀನಿ. ಯೂಶ್ವಲಿ ಇದಕ್ಕೆ ಏನು ಗೊತ್ತಾ, ನೀವು ಸೋಡಾ ಹಾಕೋದಾದರೆ ಸೋಡಾ ಹಾಕ್ಬೋದು, ಬಟ್ ನಾನಿಲ್ಲಿ ಸೋಡಾ ಸ್ಕಿಪ್ ಮಾಡಿದ್ದೀನಿ. ನಂಗೆ ಸೋಡಾ ಜಾಸ್ತಿ ಹಾಕೋದಿಲ್ಲ, ಅದರಿಂದ ಸೋಡಾ ಸ್ಕಿಪ್ ಮಾಡಿದ್ದೀನಿ. ನೋಡಿ, ಅದು ಸೋಡಾ ಸ್ಕಿಪ್ ಮಾಡಿದ್ರೂ ಬಾಳೆಕಾಯಿ ಚಿಪ್ಸ್ ಬಾಳೆಕಾಯಿ ಬೋಂಡ ಚೆನ್ನಾಗಿ ಬಂದಿದೆ. ಮತ್ತು ಇದು ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ. ನೋಡಿ ಯಾವ ಥರ ಇದೆ ಅಂತ. ನೀವು ಮುಟ್ಟಿದ್ರೂ ಜಾಸ್ತಿ ಆಯಿಲ್ ಫಾರ್ಮೆಟ್ ಎಲ್ಲ ಆಗಿರಲ್ಲ ನೋಡಿ. ಬೇಕಾದರೆ ನಾನು ನಿಮಗೆ ಮುಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಆಯಿಲ್ ಕಾಣಿಸ್ತಾನೆ ಇಲ್ಲ ನಿಮಗೆ. ಬೇರೆ ಬಜ್ಜಿ ನೋಡಿದ್ರೆ ನಿಮಗೆ ಆಯಿಲ್ ತುಂಬ ಜಾಸ್ತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ. ಓಕೆ, ಬಾಯ್.